ಸಿಎಂ ಸಿದ್ದರಾಮಯ್ಯ ಪಾಲಿಗೆಂದು ನಿರ್ಣಾಯಕ ದಿನ. ಮುಡಾ ಸೈಟ್ ಹಗರಣ ಸಂಬಂಧ ಮತ್ತೊಂದು ಟೆನ್ಷನ್. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಹಳ ಮುಖ್ಯವಾದಂತಹ ದಿನ ಆಗುತ್ತೆ. ಯಾಕಂದ್ರೆ ಬಿ ರಿಪೋರ್ಟ್ ಸಂಬಂಧಪಟ್ಟ ಹಾಗೆ ಏನು ಅರ್ಜಿ ಸಲ್ಲಿಸಲಾಗಿತ್ತು. ಮುಡಾ ಸೈಟ್ ಹಗರಣ ಸಂಬಂಧ ಮತ್ತೊಂದು ಟೆನ್ಷನ್. ಈಗ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ನ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸೊ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿತ್ತು. ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ಲೋಕಾಯುಕ್ತ ಏನು ಬಿ ರಿಪೋರ್ಟ್ ಅನ್ನು ಕೊಟ್ಟಿತ್ತು, ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ಅದನ್ನು ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಅವರಿಂದ ಇವತ್ತು ಏನು ನಿರ್ಧಾರ ಮಾಡಬಹುದು, ಯಾವೆಲ್ಲ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನ ಮುಂದಿಟ್ಟಿದ್ದಾರೆ ಅಂತ ಇದನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅವಿನಾಶ್, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಯಾಕಂದರೆ ಲೋಕಾಯುಕ್ತ ಪೊಲೀಸರು ಯಾವುದೇ ಆರೋಪ ಸಾಬೀತಾಗಿಲ್ಲ ಅಂತೇಳಿ ಬಿ ರಿಪೋರ್ಟನ್ನು ಸಲ್ಲಿಸಿದ್ರು. ಆ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ತೀರ್ಮಾನ ಮಾಡುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಖುದ್ದಾಗಿ ವಾದ ಮಂಡನೆ ಮಾಡ್ತಾ ಏನೇನು ಲೋಪದೋಷಗಳಿವೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ಇಡಿ ಕೂಡ ಅರ್ಜಿ ಸಲ್ಲಿಸಿ ನಮ್ಮ ವಾದವನ್ನು ಕೂಡ ಕೇಳಬೇಕು, ನಾವು ಸುಮಾರು 27 ದಾಖಲೆಗಳನ್ನು ಕೊಟ್ಟಿದ್ವಿ ಇಡಿಗೆ, ಅವರು ಅದನ್ನು ಪರಿಶೀಲನೆ ಮಾಡಿಲ್ಲ ಅಂತೇಳಿ ಇಡಿ ಕೂಡ ವಾದ ಮಂಡನೆ ಮಾಡಿತ್ತು. ಈಗ ಕೋರ್ಟ್ ಒಂದು ವೇಳೆ ಏನಾದರೂ ಇವತ್ತು ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಫುಲ್ ರಿಲೀಫ್ ಸಿಕ್ಕಂತಾಗುತ್ತೆ. ಯಾಕಂದರೆ ಇಡಿ ಕೂಡ ಆಗ ತನಿಖೆ ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಯಾವುದೇ ಪ್ರೆಡಿಕೇಟ್ ಅಫೆನ್ಸ್ ಇರೋದಿಲ್ಲ. ಒಂದು ವೇಳೆ ಕೋರ್ಟ್ ಏನಾದರೂ ಬಿ ರಿಪೋರ್ಟ್ ಅನ್ನು ತಿರಸ್ಕರಿಸಿ ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಆದೇಶ ಕೊಟ್ಟರೆ ಆಗ ಸಿದ್ದರಾಮಯ್ಯರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಇಡಿಯಿಂದ ಎದುರಾಗಬಹುದು. ಯಾಕಂದ್ರೆ ಪ್ರೆಡಿಕೇಟ್ ಅಫೆನ್ಸ್ ಉಳ್ಕೊಳ್ಳೋದ್ರಿಂದ ಆಗ ಇಡಿ ತನ್ನ ತನಿಖೆಯನ್ನು ಮುಂದುವರಿಸಬಹುದು. ಆದರೆ ಲೋಕಾಯುಕ್ತ ಪೊಲೀಸರಿಂದ ಯಾವುದೇ ರೀತಿ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳು ಕಡಿಮೆ. ಇನ್ನು ಮೂರನೇ ಆಪ್ಷನ್ ಆಗಿ ಕೋರ್ಟ್ ಏನಾದರೂ ಈ ಕೇಸನ್ನು ತಾನೇ ಕಾಗ್ನಿಸೆನ್ಸ್ ತಗೊಂಡ್ರೆ ಆ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕೋರ್ಟ್ ಏನಾದರೂ ತಾನೇ ಕಾಗ್ನಿಸೆನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಮನ್ಸ್ ಜಾರಿ ಮಾಡಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ನಿಜವಾದ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಆಗ ಪ್ರೆಡಿಕೇಟ್ ಆಫೀಸ್ ಹಾಗೆ ಉಳ್ಕೊಳ್ಳುತ್ತೆ. ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೂಡ ತನಿಖೆಯನ್ನು ಮುಂದುವರಿಸಬಹುದು. ಹೀಗಾಗಿ ಈ ಮೂರು ಸಾಧ್ಯತೆಗಳಿದೆ. ಕೋರ್ಟ್ ಇವತ್ತು ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಸಿದ್ದರಾಮಯ್ಯ ಪಾಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವಿನಾಶ್, ಧನ್ಯವಾದ ರಮೇಶ್.